ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹ್ಯಾಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಬೆಳಗಿನ ಒಂದಷ್ಟು ಕೆಲಸಗಳನ್ನ ಮುಗಿಸ್ರಿ. ಇನ್ನು ಮದ್ದಿಂದಾಗ ಒಂದು ಮಸ್ತ್ ಪೈಕಿ ರೆಸಿಪಿ ಮಾಡೋಕೆ ಹೊಂಟಿದ್ದೀನಿ. ಏನಂತ ಕೇಳ್ತೀರೇನು? ನಡ್ರಿ ಅಡುಗೆ ಮನೆಗೆ ಹೋಗೋಣಂತ. ಇಲ್ಲಿ ನೋಡ್ರಿ, ಗುಜರಾತಿ ಸ್ಪೆಷಲ್ ಡೋಕ್ಲಾ ಮಾಡತ್ತೀನಿ. ಇಲ್ಲಿ ನೋಡ್ರಿ, ರೆಡಿಮೇಡ್ ಡೋಕ್ಲಾ ಪೌಡ್ರ್ ಸಿಕ್ಬಿಡ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡತ್ತೇನೆ ರೀ. ಹೆಂಗೆ ಮಾಡೋದಂತ ಅವರೆಲ್ಲ ಅಲ್ಲಿ ಬರೋದು ಬಿಟ್ಟಿದ್ರು. ಆ ಪ್ರಕಾರನ ನಾನಿಲ್ಲಿ ಓಪನ್ ಮಾಡಿ ಅದೇ ಪ್ರಕಾರನ ಮಾಡತ್ತನಂತ. ಹೆಂಗೆ ಅಕ್ಕವಂತ ಒಂಚೂರು ನೋಡ್ಕೊಂಬರೋನು. ಇನ್ನು ಕಟ್ ಮಾಡಿರಿ. ನೋಡ್ರಿಲಿ ಪೌಡ್ರ್ ಈ ರೀತಿ ಐತಿ. ಇನ್ನು ಒಂದು ಬೌಲ್ಗೆ ಹಾಕೊಳತ್ತೀನಿ. ನಾನು ರೀ ಇಲ್ಲೇ ಇದನ್ನು ಕಲ್ಸಕ್ಕೆ 1 ಗ್ಲಾಸ್ ನೀರು ತೊಗೊಂಡೇನಿ. ಆದರೆ ಅರ್ಧ ಹಾಕಿ ಒಂಚೂರು ಮಸ್ತ್ ಪೈಕಿ ಮಿಕ್ಸ್ ಕೊಟ್ಬಿಡೋಣಂತ. ನೋಡೋಣ್ರಿ, ಇದೇನಾರು ಚಲೋ ಅನಿಸಿದ್ರೆ ನೀವು ರೆಡಿಮೇಡ್ ಡೋಕ್ಲಾ ಪೌಡ್ರ್ ತಂದು ಒಮ್ಮೆ ಮನ್ಯಾಗ ಟ್ರೈ ಮಾಡಿ ನೋಡ್ರಿ. ಇಲ್ಲಿ ನೋಡ್ರಿ, ಇನ್ನೊಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ಚೂರ ಕಲ್ಸಾತೀನಿ. ಸ್ವಲ್ಪ ಹಾಕೋದ್ರಿಂದ ರೀ ಅದಕ್ಕೂ ನಮಗೆ ಸರಿಯಾಗಿ ಸಿಗ್ತೈತಿ. ನೀವು ಎಷ್ಟು ಚಂದ ಮಿಕ್ಸ್ ಮಾಡ್ತಿಲ್ಲ ಅಷ್ಟು ಚಂದ ಈ ಹಿಟ್ಟು ಉಬ್ಬಿ ಅದಕ್ಕೆ ಬಂದುಬಿಡ್ತೈತೆ ರೀ. ನೋಡಿರಿ, ಪೂರ್ತಿ ನಾ ಇಲ್ಲೇ 1 ಗ್ಲಾಸ್ ನೀರು ಹಾಕಿದ್ದೀನಿ. ಇಷ್ಟು ಚಂದ ಮಿಕ್ಸ್ ಮಾಡಿದ್ರೆ ನನಗೆ ಮಸ್ತ್ ಪೈಕಿ ಡೋಕ್ಲಾ ಕಲಸಿದ ಹಿಟ್ಟು ರೆಡಿ ಆಯ್ತು. ಇದು ಎಷ್ಟು ರೆಡಿ ಆಗ್ಬೇಕಂದ್ರೆ ದೋಸೆ ಹಿಟ್ಟಿನ ಅಳತಿಗೆ ನಮಗೆ ಸಿಗಬೇಕು. ನೋಡ್ರಿ, ಇಲ್ಲಿ ತೋರ್ಸತ್ತೀನಿ. ಈ ರೀತಿ ದೋಸೆ ಹಾಕ್ತೇವಲ್ಲ, ಇಷ್ಟು ಅದಕ್ಕೆ ಸಿಕ್ಕರೆ ಇದ್ರ ಕೆಲಸ ಮುಗ್ದಂಗೆ. ಇನ್ನು ಇದನ್ನು ಮಾಡಾಕ್ರಿ ಒಂದು ಸಣ್ಣ ಪಾತ್ರೆ ತೊಗೊಂಡೇನೆ. ಅದ್ರೊಳಗೆ ನೀರು ಹಾಕಿ ಕುದಿಯಾಕಂತ ಇಟ್ಬಿಡೋನು. ನಾನಿಲ್ಲೇ ಕುಕ್ಕರ್ದ ಒಳಗಿನ ಡಬ್ಬಿನ ತೊಗೊಂಡೇನಿ. ಯಾಕಂದ್ರೆ ಇನ್ನೊಂದು ಡಬ್ಬಿರಿ ಇದ್ರ ಮೇಲೆ ಫಿಕ್ಸ್ ಮಾಡ್ಬೇಕಾಕತಿ. ಒಂದ್ರದಾಗ ಒಂದು ಟೈಟಾಗಿ ಕುಂತಂದ್ರೆ ಹವೇಕ ಡೋಕ್ಲಾ ಅನ್ನೋದು ಮಸ್ತ್ ಬೇಕಿ ಬಂದುಬಿಡ್ತಾವೆ. ನೋಡ್ರಿಲ್ಲೇ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಇದೇನು ಕಲಿಸಿ ಇಟ್ಕೊಂಡಿದ್ದೀವಲ್ರಿ ಡೋಕ್ಲಾನ, ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋನು. ಇಲ್ಲಿ ನೋಡ್ರಿ, ನೀರು ಹಾಕಿ ಕುದಿಯಾಕಿಟ್ಟಿನಿ. ನೀರಿನೂ ಎಲ್ಲ ಕುದಿಯತ್ತವ್ರಿ. ಈ ಟೈಮ್ದಾಗ ನಾವು ಇದನ್ನೇನು ಕಲಿಸಿಟ್ಟಿದ್ದೀವಲ್ರಿ ಹಿಟ್ಟು, ಇದನ್ನೆಲ್ಲನೂ ಇದಕ್ಕೆ ಮಿಕ್ಸ್ ಮಾಡಿ ಇನ್ನು ಇದನ್ನ ರೀ ಇದ್ರೊಳಗೆ ಫಿಕ್ಸ್ ಮಾಡಿಬಿಡೋಣಂತ. ನೋಡಿರಿ, ಇಷ್ಟು ಟೈಟಾಗಿ ಕುಂತಂದ್ರೆ ಮೀಡಿಯಮ್ ಉರಿ ಒಳಗೆ ಒಂದು 15 ನಿಮಿಷ ಟೈಮ್ ಹೇಳಿದಾರೆ ರೀ. 15 ನಿಮಿಷ ಬಾಯಿ ಮುಚ್ಚಿ ಇಟ್ಬಿಡೋಣಂತ. ಇನ್ನು ಇದೆಲ್ಲ ಆದೇನ್ರಿ, ಮತ್ತು ಆ್ಯಸ್ ಇಟ್ ಈಸ್ ನಮ್ದು ಮದ್ದಿಂದ ಏನು ಕೆಲಸ ಒಂಚೂರು ಇತ್ತು. 15 ನಿಮಿಷ ಗ್ಯಾಪ್ನ್ಯಾಗ ಹಿತ್ಲ ಕಡೆ ಹೋಗಿ ದನಗಳ ನೆಟ್ಟ ಕಣ್ಣು ಹಚ್ಕೊಂಡು ಬಂದುಬಿಟ್ಟಿವಿ. ಈ ಜಿಟಿ ಮಳೆ ಹತ್ತಿ ಅಂದ್ರೆ ರೀ ಈ ದನಗಳು ಕಾಯ್ದ ಒಂದು ದೊಡ್ಡ ಕಷ್ಟ ಆಗಿಬಿಡ್ತೈತಿ. ಯಾಕಂದ್ರೆ ಸಣ್ಣ ನೊಣ ಅಂಥವೆಲ್ಲ ಒಳಗೆ ಬಂದುಬಿಡ್ತಾವ್ರಿ. ಬಿಸಿಲಿತ್ತಂದ್ರೆ ಗಾಳಿ ಆಡ್ತೈತಿ, ಆರಾಮಾಗಿ ಮಲ್ಕೊಂಡ್ಬಿಡ್ತಾವ್ರಿ. ಬಿಸಿಲು ಇಲ್ಲದೆ ಇದ್ದಾಗ ಮಳೆ ಹತ್ತಂದ್ರೆ ಒಳಗೆ ಅವು ನಿಂದ್ರದಿಲ್ಲ. ಈ ರೀತಿ ಕಣ್ಣಿಗೆ ಕಾಣದಂಥ ನೊಣಗಳು ಕಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ. ಅದಕ್ಕೆ ಮದ್ದಿಂದಾಗೂ ರೀ ಸ್ವಲ್ಪ ಒಕ್ಕಟ್ಟು ಮೇವು ಹಾಕೋದಿತ್ತು, ಒದರಾತಿದ್ದು. ಮೇವು ಹಾಕಿ ನೋಡಿದ್ರಾತಂದ್ರೆ ಈ ರೀತಿ ನೊಣ ಕಡ್ದ ಓಡಾಡಕತ್ಬಿಟ್ಟಿತ್ತು. ಸ್ವಲ್ಪ ಹೊಗೆ ಹಾಕಿ ಅವನೊಂದು ಚೂರ ಶಾಂತ ಮಾಡತ್ತೇನೆ ರೀ. ಸಣ್ಣಗೆ ಹೊಗೆ ಆಡಕತ್ತಿ ಅಂದ್ರೆ ರೀ ನೊಣನೂ ಬರೋದಿಲ್ಲ, ಆರಾಮಾಗಿ ತಿಂದ ಮಲ್ಕೊಂಡ್ಬಿಡ್ತಾವೆ. ಮನೆಯಾಗಿರ್ತೇವಪ್ಪ ಅಂದಿಂದ್ರಿ ಎಲ್ಲ ಕಡೆ ಕಣ್ಣು ಹಾಸ್ಬೇಕಾಕತಿ. ಮತ್ತು ನಮಗೆ ಹೆಂಗೆ ಡೈಲಿ ರೊಟೀನ್ ಇರ್ತೈತಲ್ಲ ಅವಕ್ಕೂ ಮದ್ದಿಂದ ಅಂದ ಸಾಯಂಕಾಲದ ಒಂದಷ್ಟು ಕೆಲಸಗಳು ಇರ್ತಾವೆ. ಅವಕ್ರ ಜೊತೆನೂ ಒಂಚೂರ ಹೊತ್ತುಗಳದ ಒಳಗಡೆ ಬಂದುಬಿಡೋಣಂತ. ನೋಡಿರಿ, ಇಷ್ಟ ಆಯ್ತಂದ್ರೆ ಸಣ್ಣಗೆ ಈ ಹೊಗೆ ಒಳಗೆ ಅವು ಆರಾಮಾಗಿ ಮಲ್ಕೊಂಡ್ಬಿಡ್ತಾವೆ. ನಡ್ರಿ, 15 ನಿಮಿಷ ಆಗಿತ್ತು. ನಮ್ಮ ಡೋಕ್ಲಾ ಏನಾಗೈತಂತ ಒಂಚೂರು ಕಣ್ಣು ಹಾಸೋನು. ನೋಡ್ರಿಲ್ಲ, ಬಾಯಿ ತೆಗೆದು ತೋರ್ಸತ್ತೀನಿ. ಅದು ಸೆಟ್ ಆಗೈತೋ ಇಲ್ಲ ನೋಡೋಕೆ ಒಂದು ಚಾಕು ತೊಗೊಂಡು ಸ್ವಲ್ಪ ಪ್ರೆಸ್ ಮಾಡಿ ನೋಡತ್ತೀನಿ. ನೋಡಿರಿ, ಇನ್ನೊಂದು ಚೂರು ಹಿಟ್ಟು ಐತಿ. ಅದಕ್ಕೆ ಇನ್ನೊಂದು 5 ನಿಮಿಷ ಬಾಯಿ ಮುಚ್ಚಿ ಇಟ್ಬಿಟ್ಟುನು. ಅವ್ರ 15 ನಿಮಿಷ ಹೇಳಿದ್ರಿ, ಆದ್ರೆ 20 ನಿಮಿಷ ಇಟ್ಟು ನೋಡಿದಾಗ ನನಗೆ ಕರೆಕ್ಟಾಗಿ ಅಳತಿ ಸಿಕ್ಕತಿ. ನೋಡಿರಿ, ಡೋಕ್ಲಾ ಎಲ್ಲ ದಂಡಿ ಬಿಟ್ಟು ಗ್ಯಾಪ್ ಆಗಿಬಿಟ್ಟೈತಿ. ಇದೇನು ನಡಕ್ಕೆ ಕ್ರ್ಯಾಕ್ ಆಗೈತೆ ಅನ್ಬೇಡಪ್ಪ. ಮತ್ತು ನಿಮ್ಗೆ ತೋರ್ಸಕ್ಕಂತ ಸ್ವಲ್ಪ ಚಾಕು ಹಾಕಿ ತೋರಿಸಿದ್ನಿ. ಅದು ಪಾತ್ರೆ ಎಲ್ಲ ಬಿಟ್ಟರೆ ದಂಡಿ ಕಡೆ ಬಂತಂದ್ರೆ ಕರೆಕ್ಟಾಗಿ ಅಳತಿ ಸಿಕ್ಕಂಗೆ. ಇನ್ನು ಅದನ್ನು ಪೂರ್ತಿ ಆರಾಕಂತ ಇಟ್ಟ. ಇನ್ನು ಸೈಡ್ ಇನ್ನೊಂದು ಒಗ್ಗರ್ನಿಗೆ ರೆಡಿ ಮಾಡತ್ತೇನೆ ರೀ. ಸಣ್ಣ ಕಡ ಕಾಯಕ್ಕಿಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಸಾಸ್ವೆ ಒಗ್ಗರ್ನಿ ಕೊಡತ್ತೇನೆ ರೀ. ಈ ಡೋಕ್ಲಾಕ್ರಿ ಮೇನ್ ಇರೋದ ಈ ಒಗ್ಗರ್ನಿನ. ನೋಡಿರಿ, ಸ್ವಲ್ಪ ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿನ ಹೆಂಚಾಕಿದ್ದೀನಿ, ಸ್ವಲ್ಪ ಕರಿಬೇವು ಹಾಕಿದ್ದೀನಿ ರೀ. ಇದೆಲ್ಲ ರೀ ಒಂಚೂರು ಚಟಪಟ ಅನ್ನುವಾಗ ಒಂದು ಅರ್ಧ ಗ್ಲಾಸ್ನಷ್ಟು ಅಷ್ಟೇ ನಾನಿಲ್ಲೇ ನೀರು ಸೇರ್ಸತ್ತೀನಿ. ಅರ್ಧಕ್ಕಿಂತ ಕಮ್ಮಿ ಹಾಕಿದರೂ ನಡೀತೈತಿ. ಇನ್ನು ಚೂರೇ ಸ್ವಲ್ಪ ಸಣ್ಣ ಉಪ್ಪ ಸೇರ್ಸತ್ತೀನಿ. ಇದ್ರೊಳಗೆ ರೀ ಎಲ್ಲ ಮಸ್ತಿಗೆ ಮಿಕ್ಸ್ ಆಗಿ ಕುದಿ ಹತ್ತಿಬಿಡ್ಲಿ. ಸಣ್ಣ ಉರಿ ಒಳಗೆ ರೀ ಒಂದು 2 ನಿಮಿಷ ಕುದಿ ಹತ್ಬೇಕ್ರಿ. ಯಾಕಂದ್ರೆ ಇದೇ ನೀರನ್ನು ನಾವು ಡೋಕ್ಲಾ ಮೇಲೆ ಹಾಕೋದ್ರಿಂದ ಮಸ್ತಾಗಿ ನಮಗೆ ಡೋಕ್ಲಾ ಅನ್ನೋದು ಸಿಕ್ಬಿಡ್ತಾವೆ. ನೆನಪಿನಾಗ ಇಟ್ಕೋರಿ, ಡೋಕ್ಲಾ ಅನ್ನೋದು ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾಗೋವರೆಗೂ ಅದನ್ನು ಟಚ್ ಮಾಡಬೇಡ್ರಿ. ನೋಡಿರಿ, ತಣ್ಣಗಾಗಿತ್ತು. ಇನ್ನು ಬೇರೆ ಪ್ಲೇಟಿಗೆ ಹಾಕಿ ಸ್ವಲ್ಪ ಟಪ ಅಂತ ಬಡದ ಮೇಲೆ ಈ ಒಗ್ಗರ್ನಿ ನೀರನ್ನು ಸೇರ್ಸತ್ತೇನೆ. ನೋಡಿರಿ, ಅರ್ಧ ಗ್ಲಾಸ್ ಇಟ್ಟಿದ್ನಿ, ಅರ್ಧ ಗ್ಲಾಸಿನ ಒಗ್ಗರ್ನಿ ನೀರೆಲ್ಲ ಇದಕ್ಕೆ ಸೇರ್ಸತ್ತೇನೆ ರೀ. ಎಷ್ಟು ಮಸ್ತ್ ಆಗೈತಿ. ನೀವೇ ಒಂಚೂರು ನೋಡಿರಿ.
ಇದೇನು ಒಗ್ಗರಣೆ ನೀರಿತ್ತಲ್ರಿ ಎಲ್ಲ ನೀರು ಡೋಕ್ಲ ಎಲ್ಲ ಹೀರ್ಕೊಂಡ್ಬಿಡ್ತೈತಿ. ನಾನು ಅನ್ಕೊಂಡಿರ್ಕಿಲ್ರಿ ಇಷ್ಟು ಮಸ್ತಾಗೆ ಬರ್ತೈತಂತ, ಯಾಕಂದ್ರೆ ಫಸ್ಟ್ ಟೈಮ್ ಮಾಡೋದ್ರಿಂದ ಹೆಂಗೆ ಆಕತ್ತೋ ಅನ್ಕೊಂಡೀನಿ. ನೋಡಿರಿ ನಿಮಗೂ ಗೊತ್ತಾಗಿರಬೇಕು ಕಟ್ ಮಾಡುವಾಗ ಎಷ್ಟು ಮಸ್ತಾಗೆ ಸಿಕ್ಬಿಟ್ಟೈತಂತ. ಈಗೆಲ್ಲ ರೆಡಿಮೇಡ್ ಕಾಲು ಬಂದಿರೋದ್ರಿಂದ ರೀ ಯಾವುದಕ್ಕೂ ಏನು ಚಿಂತೆ ಮಾಡ್ದಂಗೆ ಆಗ್ಬಿಟ್ಟೈತಿ. ಪಟ ಪಟ ತರೋದೇನೋ ಮಾಡ್ಕೋದೇನೋ ತಿಂದ್ಬಿಡೋದೇನೋ ಅನ್ಬಿಟ್ಟೈತಿ. ಈಗಿನ ಮಂದಿಗೆ ಒಂಚೂರ ಹಗರ ಆಗಿಬಿಟ್ಟೈತೆ ನೋಡ್ರಿ. ಹೆಂಗಿದ್ರು ರೀ ಕಾಲಕ್ಕೆ ತಕ್ಕಂಗೆ ಅಪ್ಡೇಟ್ ಆಗಲೇಬೇಕು. ಟೈಮ್ ಇತ್ತಂದ್ರೆ ಮನ್ಯಾಗ ಮಾಡ್ಕೊಂಡು ತಿನ್ನಿರಿ, ಇಲ್ದರ ರೆಡಿಮೇಡಾರು ತಂದು ತಿನ್ನಿರಿಪ್ಪ. ಹೆಂಗಾದರೂ ತಿನ್ನೋದಕ್ಕರೆ ಅಂದಿಂದ ಆರಾಮಾಗಿ ಹೆಲ್ದಿಯಾಗಿರುವಂಥದ್ದನ್ನು ತಿಂದ ಆರಾಮೇರಿ. ನೋಡಿರಿ ಯಾವ ಶೇಪ್ ಬೇಕೀಗ ಆ ಶೇಪಿಗೆ ಕಟ್ ಮಾಡಿದಾಗ ಎಷ್ಟು ಮಸ್ತಾಗೆ ಸಿಕ್ಕತ್ತಂತ ನೋಡೋಕೆ ಅನ್ನಿಸ್ತಿರ್ಬೇಕು ನಿಮಗೆ. ಇನ್ನು ಬೇರೆ ಇನ್ನೊಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸೋಣಂತ. ನೋಡಿದ್ರೆ ಬಾಯಾಗ ನೀರು ಬರುವಂಗೆ ನಮ್ದು ಇವತ್ತಿನ ಡೋಕ್ಲಾ ರೆಸಿಪಿ ಆಗೈತಿ. ಇನ್ಯಾಕೆ ತಡ ಮಾಡೋದು, ಟೇಸ್ಟನ್ನು ಮಾಡೇ ಬಿಡೋಣಂತ. ನೋಡಿರಿ ಬಾಯಾಗನು ಮಸ್ತ್ ಬೇಕಿ ಟೇಸ್ಟಾಗಿ ಕೊಟ್ಬಿಟ್ಟೈತಿ. ಇವತ್ತಿಂದ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಇನ್ನೊಂದು ವಿಡಿಯೋದಾಗ ಮತ್ತೆ ಭೇಟಿಯಾಕನ್ರಿ. ಅಲ್ಲಿವರೆಗೂ ಬಾಯ್.